ಆಸ್ಪತ್ರೆಯಲ್ಲಿ ಕೆಲಸದ ವೇಳೆ ವಿದ್ಯುತ್ ತಂತಿ ತಗುಲಿ ಅವಘಡ, ದೇಹದ 70% ಭಾಗ ಸುಟ್ಟು ಗಂಭೀರ ಗಾಯ. ಎರಡು ಮುಂಗೈ ಹಾಗೂ ಒಂದು ಕಾಲು ಕತ್ತರಿಕೆ, 10 ದಿನ ಕಳೆದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ. ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಲು ಗ್ರಾಮಸ್ಥರ ಆಗ್ರಹ, ಗಾಯಾಳುವಿಗೆ ನ್ಯಾಯ ಹಾಗೂ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯ. ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ ಮಂಜುನಾಥ್ ದೇವಪ್ಪ ಶಿಶುನಾಳ್ ಎಂಬ ದಿನಗೂಲಿ ಕಾರ್ಮಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸದ ನಿಮಿತ್ತ ತೆರಳಿದ್ದ ವೇಳೆ ವಿದ್ಯುತ್ ತಂತಿ ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ಅವರ ದೇಹದ ಸುಮಾರು 70% ಭಾಗ ಸುಟ್ಟಿದ್ದು, ವೈದ್ಯರು 2 ಮುಂಗೈಗಳು ಹಾಗೂ 1 ಕಾಲನ್ನು ಕತ್ತರಿಸಬೇಕಾದ ದುಸ್ಥಿತಿ ಎದುರಾಗಿದೆ. ಸದ್ಯ ಅವರು ಬದುಕು ಸಾವಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಘಟನೆ ನಡೆದು 10 ದಿನಗಳು ಕಳೆದರೂ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು, ಆಸ್ಪತ್ರೆ ಆಡಳಿತ, ಕೆಲಸಕ್ಕೆ ಕರೆತಂದ ಗುತ್ತಿಗೆದಾರ ಅಥವಾ ಯಾವುದೇ ಜನಪ್ರತಿನಿಧಿಗಳು ಗಾಯಾಳುವನ್ನು ಭೇಟಿ ಮಾಡಿ ಧೈರ್ಯ ತುಂಬಿಲ್ಲ. ಅಲ್ಲದೆ ಯಾವುದೇ ರೀತಿಯ ಪರಿಹಾರವೂ ಘೋಷಿಸಿಲ್ಲ ಎಂದು ಆರೋಪಿಸಲಾಗಿದೆ. ನಮ್ಮ ಊರಲ್ಲಿ ಸರ್ ಶಿಶುನಾಳ್ ದೇವಪ್ಪ ಅಂತೇಳಿ ಅವನ ಮಗಂದು ನವಲಗುಂದಕ್ಕೆ ದುಡ್ಯಾಕೆ ಹೋಗಿದ್ವಿ ಸರ್. ದವಾಖಾನೆ ಕೆಲಸಕ್ಕಂತೇಳಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವರು ಭಾಳ ಒಂದು ಅನ್ಕಾನ್ಷಿಯಸ್ ಆಗ್ಯಾನ ಸರ್. ಒಂದು ಕಾಲು 2 ಕೈ ತೆಗೆದಾರ ಸರ್. ಅಂಥ ಇನ್ಸಿಡೆಂಟ್ ಆದರೂ ಸಹಿತ ಯಾರೂ ಅಲ್ಲಿ ಕಾಂಟ್ರಾಕ್ಟರ್ನು ಪತ್ತೆ ಇಲ್ಲ ಸರ್, ಅಲ್ಲಿ ಕೆಲಸಕ್ಕೆ ಕಳಿಸಿದವನು ಪತ್ತೆ ಇಲ್ಲ. ಆ ಪರಿಸ್ಥಿತಿ ಒಳಗೆ ಇವರು ಯಾರ್ಯಾರೋ ಅವ್ರ ಗೆಳೆಯರು ಕೂಡಿ ಕೆಮ್ಸಿಗೆ ತಂದು ಹಾಕ್ಯಾರ ಸರ್. ಇಲ್ಲಿ ಮಟನು ಯಾವುದೋ ಒಂದು ಸರ್ಕಾರದ ವ್ಯಕ್ತಿ ಆಗಲಿ ಯಾರೋ ಆಗಲಿ ಬಂದು ನೋಡಿಲ್ಲ ಸರ್. ಅನ್ಕಾನ್ಷಿಯಸ್ ಅದಾನ ಸರ್ ಸದ್ಯ. ಎಚ್ಚರ ಆಗಿಲ್ಲ ಇಲ್ಲ. ಕಾಂಟ್ರಾಕ್ಟ್ ದುಡಿಯಕ್ಕೆ ಹೋಗಿದ್ರು. ಹೌದು ಸರ್. ಕಂಪ್ಲೇಂಟ್ ಮಾಡೀವಿ ಸರ್. ಅವ್ರು ಸಿಕ್ಕಿಲ್ಲ ಅಂತ ಇಲ್ಲ ಸರ್. ಈಗ ಅವ್ರ ಕಂಪ್ಲೇಂಟ್ ಯಾರೂ ತಗೊಂಡೇ ಇಲ್ರಿ. ಒಂದು MLC ಮಾಡ್ಕೊಂಡ್ರಿ ಹಂಗೆ ಅಲ್ಲೇ KMC ಒಳಗೆ. ಅದು ಸಂಬಂಧಪಟ್ಟ ಸ್ಟೇಷನ್ದವರು ಬಂದಿಲ್ಲ, ಯಾವ್ದು ಈ ಸರ್ಕಾರದ ಇವರು ಸನೇಕಾದಿಲ್ಲ. ಆ ಹುಡುಗನ ಹತ್ರ ಏನಾಗೈತಿ ಅಂತ ಕೇಳಕ್ಕೂ ಬಂದಿಲ್ಲ ಸರ್. ಈ ಕುರಿತು ಸಂಶಿ ಗ್ರಾಮದ ರೈತ ಸಂಘಟನೆ ಮುಖಂಡರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಘಟನೆಯ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಗ್ರಾಮಸ್ಥರ ಒತ್ತಾಯದಂತೆ ನವಲಗುಂದ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಿ ಗಂಭೀರವಾಗಿ ಗಾಯಗೊಂಡಿರುವ ಮಂಜುನಾಥ್ ದೇವಪ್ಪ ಶಿಶುನಾಳ ಅವರಿಗೆ ಸೂಕ್ತ ನ್ಯಾಯ ಹಾಗೂ ಸರ್ಕಾರದಿಂದ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಪಬ್ಲಿಕ್ 5 ನ್ಯೂಸ್, ಹುಬ್ಬಳ್ಳಿ.